ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ಅನ್ಕೊಂಡಂತಹ ವಿಡಿಯೋ, ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರು, ಇವಾಗ ಎಲ್ಲಿದ್ಯಾ, ನ್ಯೂಸ್ ಫೀಲ್ಡಲ್ಲಿ ಇಲ್ವಾ, ಆ್ಯಂಕರಿಂಗ್ ಮಾಡ್ತಿದ್ಯಾ, ಬಿಟ್ಬಿಟ್ಯಾ, ಏನು ಮಾಡ್ತಿದ್ಯಾ ಅಂತ ಹೇಳಿ. ಇಷ್ಟು ದಿನ ಹೆಡ್ಲೈನ್ಸ್ ಓದ್ತಾ ಇದ್ದವಳು ಇವಾಗ ಹೆಡ್ಲೈನ್ಸ್ ಓದ್ತಿಲ್ಲ, ಬಟ್ ಆ್ಯಂಕರಿಂಗ್ ಅಂತೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದೂರದರ್ಶನ ಆಗಿರಬಹುದು ಅಥವಾ ಬೇರೆ ಬೇರೆ ಯೂಟ್ಯೂಬ್ಗಳಿಗಾಗಿರಬಹುದು ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಒಂದಷ್ಟು ವಾಯ್ಸ್ ಓವರ್ ಆಗಿರಬಹುದು, ಅದು ಇದು ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಣ ಅನ್ಕೊಂಡೆ. ಅದರ ಒಂದಷ್ಟು ವಿಡಿಯೋ ಕ್ಲಿಪ್ಸ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಅಕಾರ್ಡಿಂಗ್ ಟು ಮೀ ಜನಪದ ಅನ್ನೋದು ಒಂದು ಕನಸು. ಅಜ್ಜಿ ಒಬ್ಬರೇ ನಿಮಗೆ ಪ್ರೇರೇಪಣೆ ನೀಡಿದ ಅಥವಾ ಇನ್ಸ್ಪೈರ್ ಆಗುವಂಥವ್ರು ಸಾಕಷ್ಟು ಜನ ಇದ್ದಾರೆ. ನಮ್ಮ ಭಾಷೆದಾಗ ಏನೇನು ಹಾಡ್ಬಿಟ್ಟು ಹೋಗ್ಯಾವ, ದಟ್ ಈಸ್ ಆಲ್ ಐ ಕೇರ್ ಅಬೌಟ್. ದ ರೆಸ್ಟ್ ಇಸ್ ಟೂ ಬಿಗ್. ಕುಂತಲ್ಲೇ ಕುಂತಿಲ್ಲ, ನಿಂತಲ್ಲೇ ನಿಂತಿಲ್ಲ, ಏ ರಾಮ ರಾಮ. And I am not interested in being a gayaki. ಈ ಪ್ಲಾಸ್ಟಿಕ್ ಬಾಟಲ್ಗಳಾಗಿರಬಹುದು ಅಥವಾ ಪೇಪರ್ ಆಗಿರಬಹುದು, ಕಸದ ರಾಶಿ ನಮ್ಮ ಮನೆಯಲ್ಲೇ ಉತ್ಪಾದನೆ ಆಗುತ್ತೆ. ಸೊ ಅದನ್ನ ಮರುಬಳಕೆ ಮಾಡ್ಕೊಳ್ಳೋದು ಹೇಗೆ? ಈ ಥರ ಪ್ಲಾಸ್ಟಿಕ್ ಬಾಟಲ್ನ ಕಟ್ ಮಾಡಿಬಿಟ್ಟು ನಾನು ಇದು ಜಸ್ಟ್ ಗಾರ್ಡನಲ್ಲಿ ಹಿಂಗಿಟ್ರೆ ಗಾಳಿಲಿ ನೋಡಿ ಈಗ ಬರ್ತಾ ಇರುತ್ತೆ. ಇದು ವೆಲ್ಕಮ್ ಮಾಡ್ದಂಗೆ. ಈಗ ಈ ಥರ ಸೋಪ್ ಬಾಟಲ್ಗಳು ಬರುತ್ತಲ್ಲಮ್ಮ, ಇದನ್ನು ವೇಸ್ಟ್ ಮಾಡೋದ್ರ ಬದಲು ಸೊ ಈ ಥರ ವಾಸ್ಗಳನ್ನಾಗಿ ಮಾಡ್ಕೋಬೋದು. ಈ ಮರ ಸಿಕ್ಕಿದಾಗ ಇದನ್ನು ಗಮ್ ಮಾಡಿಬಿಟ್ಟು ಇಲ್ಲೊಂದು ಈಶ್ವರಲಿಂಗ ಜೊತೆಲಿ ಒಂದು ಬಿಲ್ಪತ್ರೆ ಗಿಡ ಅನ್ನೋ ಥರ ಬಿಂಸಂಗೆ ಇದು ಮಾಡಿದೆ. ಇದಕ್ಕೂ ಹೇರ್ ಪ್ಲಾಂಟ್ ಹಾಕಿದ್ದೆ ನಾನು. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಕೂಕು FM ಅಂತ ಹೇಳಿ ಒಂದು ಆಡಿಯೋ ಆ್ಯಪ್ ಇದೆ. ಸೊ ಇದಕ್ಕೂ ಕೂಡ ನಾನು ಆವಾಗ ವಾಯ್ಸ್ ಓವರ್ಸ್ ಕೊಡ್ತಾ ಇರ್ತೀನಿ. ನಿಮ್ಮ ಪ್ರೀತಿಯ KSRTC ಇತ್ತೀಚೆಗಷ್ಟೇ 63 ವಸಂತಗಳನ್ನ ಪೂರೈಸಿದೆ. ಅದರ ಖುಷಿಯಲ್ಲಿ ಇಡೀ KSRTC ತೇಲಾಡ್ತಾ ಇದೆ. ಅದ್ರ ಜೊತೆಗೆ ಅದು ನಮಗೂ ಕೂಡ ಹೆಮ್ಮೆಯ ವಿಷಯ, ಯಾಕಂತ ಹೇಳಿದ್ರೆ ಪ್ರತಿ ಜನರಿಗೂ ಕೂಡ ತಲುಪ್ತಾ ಇರುವಂತಹ ಸೇವೆ ನಿಮ್ಮ KSRTC ಅದ್ದು. ಸೊ ಇದ್ರ ಬಗ್ಗೆ ಒಂದಷ್ಟು ಮಾತನಾಡ್ತಾ ಹೋಗೋಣ. ಅದು ಬೇರೆ ಯಾರ ಜೊತೆನೂ ಅಲ್ಲ, ನಮ್ಮ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವ್ರ ಜೊತೆ. ಸರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ, ಹಾಗೆ KSRTC ಬಗ್ಗೆ ಒಂದಷ್ಟು ಚರ್ಚೆ ಮಾಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. KSRTC 63 ವರ್ಷಗಳನ್ನ ಪೂರೈಸಿದೆ. ನಿಮಗೆ ಸಾರಿಗೆ ಇಲಾಖೆ ಹೊಸದಲ್ಲ, ಆಲ್ರೆಡಿ ಒಮ್ಮೆ ಇಲ್ಲಿ ಸೇವೆಯನ್ನ ಕೊಟ್ಟವರು, ಜೊತೆಗೆ ಒಂದಷ್ಟು ಯೋಜನೆಗಳನ್ನ ತಂದಂತವ್ರು. ಸೊ 63 ವರ್ಷಗಳ ಬಗ್ಗೆ ಏನ್ ಹೇಳ್ತೀರಿ? ಸಾಧನೆಯ ಹಾದಿ ಹೇಗಿತ್ತು ಅಂತ? 63 ವರ್ಷಕ್ಕೆ ಮುಂಚೆ ಪ್ರಾರಂಭ ಆದಂಥ ಸಂಸ್ಥೆ ಇವತ್ತು 25,000ಕ್ಕಿಂತಲೂ ಹೆಚ್ಚು ಬಸ್ಸುಗಳು ಜನರನ್ನ ಒಂದು ಕಡೆಯಿಂದ ಒಂದು ಕಡೆ ಸಾಗಿಸ್ತಾ ಇದೆ. ಜೊತೆಗೆ ಪ್ರತಿದಿನ 1 ಕೋಟಿಗಿಂತಲೂ ಹೆಚ್ಚು ಜನ ಓಡಾಟ ಮಾಡ್ತಾರೆ. ಬೆಂಗಳೂರು ನಗರದಲ್ಲಿ 40 ಲಕ್ಷ ಜನ ಪ್ರತಿದಿನ ಓಡಾಡ್ತಾರೆ. ಮೆಟ್ರೋದಲ್ಲಿ 7-8 ಲಕ್ಷ ಅಂದರೆ ಹೆಚ್ಚು. ನಮ್ಮ ಬಸ್ಸುಗಳಲ್ಲಿ 40 ಲಕ್ಷ ಜನ ಪ್ರತಿದಿನ ಓಡಾಟ ಮಾಡ್ತಾರೆ. ಮತ್ತು ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯಕ್ಕೆ ಹೋದರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಬಸ್ಸು, ನಮ್ಮಲ್ಲಿರ್ತಕ್ಕಂಥ ಟೆಕ್ನಾಲಜಿ ಮತ್ತು ನಮ್ಮಲ್ಲಿರ್ತಕ್ಕಂಥ ಸರ್ವಿಸಸ್ಸು ಯಾವ ರಾಜ್ಯದಲ್ಲೂ ಕೂಡ ಇಲ್ಲ. ಇವನ್ ಬಸ್ ಮೇಂಟೆನೆನ್ಸು ಅಷ್ಟೇ. ನಮ್ಮಲ್ಲಿ ಇರೋದರಲ್ಲಿ ಭಾಳ ಉತ್ತಮವಾಗಿ ಮೇಂಟೈನ್ ಮಾಡಿಕೊಂಡು ಭಾಳ ಹಿಂದೆಯಿಂದ ಕೂಡ ಇದ್ದಂಥ ಅಧಿಕಾರಿ ವರ್ಗದವರು, ಅದೇ ರೀತಿ ಇಲ್ಲಿ ಅಧ್ಯಕ್ಷರಾಗಿದ್ದಂಥವರು, ಸಚಿವರಾಗಿದ್ದಂಥವರು ಮತ್ತು ನೌಕರ ವರ್ಗದವರ ಎಲ್ಲರ ಒಂದು ಶ್ರಮದಿಂದ ದೇಶದಲ್ಲೇ ಅತ್ಯುತ್ತಮ ಒಂದು ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ಹೆಸರು ಪಡೆದಿದೆ. ಇದಕ್ಕೆ ಪೂರಕವಾಗಿ ನಮ್ಮ ಈ 4 ಕಾರ್ಪೊರೇಷನ್ಗೆ, ಅದರಲ್ಲಿ KSRTC ಒಂದಕ್ಕೇ 350 ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು. ಅದರಿಂದ ಎಲ್ಲೆಲ್ಲಿ ಯಾರ್ಯಾರು ಡೀಸೆಲ್ ವಾಹನಗಳು ಓಡಿಸ್ತಾ ಇದ್ದಾರೆ, ಈಗ ಗೂಡ್ಸ್ ವೆಹಿಕಲ್ಸು, ಆಮೇಲೆ ಪ್ರೈವೇಟ್ ಆಪ್ರೇಟರ್ಸು, ಬಸ್ಸುಗಳು ಎಲ್ಲರೂ ಕೂಡ ಎಲೆಕ್ಟ್ರಿಕ್ಗೆ ಇವತ್ತಲ್ಲ ನಾಳೆ ಅದನ್ನ ಬದಲಾವಣೆ ಮಾಡಿಕೊಳ್ಳೇಬೇಕಾಗತ್ತೆ. ಅವಾಗ ಸಹಜವಾಗಿ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಓಕೆ ಸರ್, ಈಗ ಒಂದು ವಿಷಯ ಅಂತ ತಗೊಂಡ್ರೆ ಪರ ವಿರೋಧ ಎರಡೂ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ನಿಮ್ಮನ್ನ ವಿರೋಧಿಸುವಂತಹ ವಿರೋಧ ಪಕ್ಷ ಕೂಡ ಇದೆ. ಅವರು ಇವತ್ತಿನವರೆಗೂ ಕೂಡ ಒಂದೇ ಒಂದು ಆರೋಪ ಮಾಡ್ತಾ ಇರೋದು, ನೀವು ಹೇಳ್ದಾಗೆ
ನೀವು ಅಧಿಕಾರಕ್ಕೆ ಬಂದು 15 ದಿನಗಳ ಒಳಗಾಗಿ ನಿಮ್ಮ ಮೊದಲ ಯೋಜನೆ ಅಂದ್ರೆ ಪಂಚ ಗ್ಯಾರಂಟಿಗಳ ಪೈಕಿ ಮೊದಲ ಗ್ಯಾರಂಟಿಯನ್ನ ಅನುಷ್ಠಾನಕ್ಕೆ ತರ್ತೀರಿ, ಅದು ಜನರ ಪ್ರೀತಿಯನ್ನ ಗಳಿಸುತ್ತೆ. ಬಟ್ ವಿರೋಧ ಪಕ್ಷದವರು ಆರೋಪ ಮಾಡ್ತಾನೆ ಹೋಗ್ತಾರೆ, ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇದೆ, KSRTC ಲೂಟಿ ಹೊಡಿತಾ ಇದ್ದಾರೆ, ಅಲ್ಲೆಲ್ಲೋ ಒಂದ್ ಕಡೆ ಇನ್ಕಮ್ ಬರೋ ಜಾಗನ ಕತ್ತರಿಸಿ ಇನ್ನೇನೋ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಜನರು ಮಾತ್ರ ನಿಮ್ಮ ಪರವಾಗಿಲ್ಲ ಒಂದ್ ಕಡೆ ನಿಂತಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಜನರ ಓಡಾಟ ಜಾಸ್ತಿ ಆಗ್ತಾ ಇದೆ, ಮಹಿಳೆಯರು ನಿಮ್ಮನ್ನ ಜಾಸ್ತಿ ಪ್ರೀತಿಸ್ತಾ ಇದ್ದಾರೆ, KSRTC ಯನ್ನ ಅವಲಂಬಿಸ್ಕೊಳ್ತಾ ಇದ್ದಾರೆ. ಸೊ ಈ ಪರ ವಿರೋಧಗಳ ಬಗ್ಗೆ ಏನ್ ಮಾತನಾಡ್ತೀರಿ ಅಂತ? ಈಗ ನಾವು ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಮಾಡಿದಂಥ ಸಂದರ್ಭದಲ್ಲಿ ನಾವು ಮ್ಯಾನಿಫೆಸ್ಟೋ ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ. ಆಗ ವಿಪಕ್ಷದವರು ಇವರು ಮಾಡೋದಿಲ್ಲ, ಸುಮ್ಮನೆ ಚುನಾವಣೆಗೋಸ್ಕರ ಓಟ್ ತಗೊಳ್ಳೋಕ್ಕೋಸ್ಕರ ಇದನ್ನ ಹೇಳ್ತಾರೆ ಅಂತ ಹೇಳಿದ್ರು. ಚುನಾವಣೆ ಆಯಿತು, ನಾವು ಗೆದ್ವಿ. ನಮ್ಮ ಪ್ರೋಗ್ರಾಮು ಅಂದರೆ ಶಕ್ತಿ ಕಾರ್ಯಕ್ರಮನೂ ಚಾಲನೆ ಕೊಟ್ವಿ. ಆಮೇಲೆ ಇವರು ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದವರು ಒಂದೇ ತಿಂಗಳಿಗೆ ಸರಿಯಾಗಿ ಸಂಬಳ ಕೊಟ್ಟಿಲ್ವಂತೆ, ಬಸ್ಸುಗಳು ಎಲ್ಲಂದ್ರೆ ಅಲ್ಲಿ ನಿಂತು ಹೋಗ್ಬಿಡುತ್ತೆ ಅಂತ ಚೀಫ್ ಮಿನಿಸ್ಟರ್ ಆಗಿದ್ದವ್ರು ಕಾಮೆಂಟ್ ಮಾಡಿದ್ರು. ಆಮೇಲೆ ಈಗಲೂ ಕೂಡ ಈ ಬಸ್ಸಸ್ ಯಾವುದೋ ಒಂದು ಬಸ್ಸು ಹೊಗೆ ಬಂದ್ಬಿಡುತ್ತೆ ನೋಡಿ. ಅವ್ರಿಗೇನಾಗಿದೆ ಅಂದರೆ ಮಹಿಳೆಯರಿಗೆ ಹುಚ್ಚವಾಗಿ ಕೊಟ್ಟಿರ್ತಕ್ಕಂಥದ್ದು ಅವ್ರಿಗೆ ಸಂಕಟ, ಅವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ. ಅವ್ರಿಗೆ ಬಡವರ ಬಗ್ಗೆ ಅಥವಾ ಹಿಂದುಳಿದವ್ರ ಬಗ್ಗೆ ವಿಶೇಷವಾಗಿ ಬಸ್ಸಲ್ಲಿ 100ಕ್ಕೆ ಒಂದು 80% ಬಡವರೇ ಓಡಾಡೋದು. ಅನುಕೂಲಸ್ಥರು ಸ್ಕೂಟ್ರಲ್ಲಿ ಹೋಗ್ತಾರೆ, ಕಾರಲ್ಲಿ ಹೋಗ್ತಾರೆ, ಅಥವಾ ಬೇರೆ ಬೇರೆ ಫ್ಲೈಟ್ಗಳಲ್ಲಿ ಹೋಗ್ತಾರೆ, ಅವರ ಸ್ವಂತ ವಾಹನಗಳಲ್ಲಿ ಹೋಗ್ತಾರೆ. ಇಲ್ಲಿ ಮಹಿಳೆಯರು ಕೊಟ್ಟಿದ್ದು ಮತ್ತು ನಾವು ಕಾಂಗ್ರೆಸ್ನವ್ರು ಮಾಡ್ಬಿಟ್ವಲ್ಲ, ಅದು ಅವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಹೊಟ್ಟೆವರಿಗೆ ಪ್ರತಿದಿನ ಏನಾದರೂ ಒಂದು ಕಾಮೆಂಟ್ ಮಾಡ್ತಾ ಇರ್ತಾರೆ. ಮತ್ತು ಇನ್ನೊಂದು ಮುಂದಕ್ಕೆ ಹೋಗಿ ಹೇಳಬೇಕಂದ್ರೆ, ಇವರಿಷ್ಟು ನೀತಿ ಮಾತಾಡ್ತಾರಲ್ಲ BJP ಅವರು, ನಮಗೆ ಅಧಿಕಾರ ಕೊಟ್ಟಾಗ 5,900 ಕೋಟಿ ಸಾಲ ಇಟ್ಟೋಗಿದ್ದಾರೆ. ಎಷ್ಟು? 5,900 ಕೋಟಿ ಸಾಲ ಇಟ್ಬಿಟ್ಟೋಗಿದ್ದಾರೆ. ಆಮೇಲೆ ಇವರ ಆಡಳಿತದ ಅವಧಿಯಲ್ಲಿ ತಿಂಗಳ ಪೂರ್ತಿ ಸಂಬಳ ಕೊಡ್ತಾ ಇದ್ರು. 10ನೇ ತಾರೀಕು 15ನೇ ತಾರೀಕು ಒಂದು ತಿಂಗಳು 2 ಸಲ ಕೊಡೋದೆಲ್ಲ ಮಾಡ್ತಾ ಇದ್ರು. ನಾನು ಬಂದ್ಮೇಲೆ, ನಮ್ಮ ಸರ್ಕಾರ ಬಂದ್ಮೇಲೆ 1ನೇ ತಾರೀಕು ಅಂದ್ರೆ 1ನೇ ತಾರೀಕು KSRTC BMTC ಅವರು 7ನೇ ತಾರೀಕು ಕೊಟ್ಕೊಳ್ತಾರೆ NWI. ಆಮೇಲೆ 4 ವರ್ಷ BMTC ಬಿಟ್ರೆ ಒಂದು ಬಸ್ಸು ತಗೊಂಡಿರಲಿಲ್ಲ ಅವರು, ಒಂದು ಬಸ್ ತಗೊಂಡಿರ್ಲಿಲ್ಲ. 3,008 ಬಸ್ಸುಗಳನ್ನ ನಿಲ್ಲಿಸೇ ಬಿಟ್ಟಿದ್ರು ಅವರು. ಓಕೆ ಸರ್, ಇದೊಂದು ಸಿಲ್ಲಿ ಪ್ರಶ್ನೆ ತಮಾಷೆಗೋಸ್ಕರ. ಯಾಕಂತ ಹೇಳಿದ್ರೆ ಮಹಿಳೆಯರಿಗೆ ಈಗ ಶಕ್ತಿ ಯೋಜನೆ ಅನೌನ್ಸ್ ಮಾಡಿದಿರಿ, ಅದು ಅನುಷ್ಠಾನಕ್ಕೆ ಬಂದಿದೆ, ಜನ ಅದನ್ನ ಉಪಯೋಗ ಪಡೆದುಕೊಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಈ ವಿದ್ಯಾರ್ಥಿಗಳಿಗೆ ಪಾಸ್ಗಳಿದೆ, ಕಡಿಮೆ ದರದಲ್ಲೇ ಅವ್ರಿಗೆ ಓಡಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಹಿರಿಯ ನಾಗರಿಕರಿಗೆ ಅವಕಾಶ ಕೊಟ್ಟಿದ್ದೀರಿ, ಈ ಕಾರ್ಮಿಕರಿಗೂ ಕೂಡ ಅಂಗವೈಕಲ್ಯರಿಗೆ ಆಗಿರ್ಬಹುದು ಅಥವಾ ಕಾರ್ಮಿಕರಿಗಾಗಿರ್ಬಹುದು, ಅವ್ರಿಗೂ ಕೂಡ ಲೇಬರ್ ಕಾರ್ಡ್ ಜೊತೆಗೆ ಹೋದ್ರೆ ಕಡಿಮೆ ಅಮೌಂಟ್ ಸಿಗುತ್ತೆ, ಪಾಸ್ಗಳು ಸಿಗುತ್ತೆ. ಬಟ್ ಪುರುಷರು ಏನ್ ಮಾಡಿದ್ರು, ನಾವು ಗಂಡು ಮಕ್ಳು ಏನ್ ಮಾಡಿದ್ವಿ ಅಂತ ಕೇಳ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಟ್ರೆಂಡಿಂಗ್ ಅದು. ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಕ್ಳು ಫ್ರೀ ಕೊಟ್ಬಿಟ್ರು ಅಂತ ಹೇಳ್ತಾರೆ ಅಲ್ವಾ. ಹೆಣ್ಮಕ್ಳಿಗೆ ಮಗಳು, ತಾಯಿ ಅಥವಾ ಅವರ ಮನೆಯವರಿಗೆ ಅವರೆಲ್ಲ ಬಸ್ಸಲ್ಲಿ ಪ್ರಯಾಣ ಮಾಡಬೇಕು, ಅವ್ರ ಕಾಸು ಕೊಡ್ಯಾರ ಯಾರು? ಗಂಡ್ಮಕ್ಳು ಅಲ್ವಾ. ತಂದೆ ಕೊಡ್ಬೇಕು, ಅಣ್ಣ ಕೊಡ್ಬೇಕು, ಅಥವಾ ಅವರ ಯಜಮಾನ್ರು ಕೊಡ್ಬೇಕು. ಮಿಗೋದು ಅವ್ರಿಗೆ ತಾನೇ, ಗಂಡಸರಿಗೆ ಅಲ್ವಾ ಮಿಗೋದು? ಆದ್ರೆ ಇಲ್ಲಾಂದ್ರೆ ಅವ್ರ ಕೈಯಿಂದ ಕೊಡ್ಬೇಕಾಗಿತ್ತಲ್ಲ. ಎಲ್ಲಾ ಹೆಣ್ಮಕ್ಳಿಗೆ ಅನೌನ್ಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಿಮ್ಮ ಗ್ಯಾರಂಟಿಗಳನ್ನ ನೋಡ್ತಾ ಹೋಗೋದಾದ್ರೆ ಹೆಚ್ಚಿನ ಬಸ್ ಆಯ್ತು. ಈಗ ವಿದ್ಯುತ್ ಬಿಲ್ ಉಚಿತ ಮಾಡಿದೀವಿ, ಹೌದು, ಅದು ಗಂಡಸರಿಗೆ ಮಿಗೋದಿಲ್ವಾ? ಹೌದು. ಆಮೇಲೆ ಗೃಹಲಕ್ಷ್ಮಿ 2,000 ಅದ ಕೊಡ್ತೀವಿ, ಹೆಣ್ಮಕ್ಳಿಗೆ ಕೊಡ್ತಾ ಇದೀವಿ. ಹೆಣ್ಮಕ್ಳು ಕೊಡ್ತೀವಿ. ಅದು ಯಾರು ಖರ್ಚು ಮಾಡ್ತಾರೆ? ಅವರು ಮನೆ ಖರ್ಚು ಮಾಡ್ತಾರೆ. ಅದು ಅವ್ರ ಗಂಡಸರಿಗೆ ಮಿಗುತ್ತಲ್ಲ, ಗಂಡಸರಿಗೆ ಮಿಗುತ್ತಲ್ಲ. ಈಗ 5 kgಗೆ ಅಷ್ಟೇ ಹಣ, 175 ರೂಪಾಯಿ ಅವರಿಗೆ ಪ್ರತಿ ತಿಂಗಳು 5 kg ಹಣ ಅವರ ಅಕೌಂಟ್ಗೆ ಹೋಗುತ್ತೆ. ಅದು ಯಾರಿಗೆ ಮಿಗುತ್ತೆ? ಗಂಡಸರಿಗೆ ತಾನೇ ಮಿಗೋದು, ಎಲ್ಲ ಗಂಡಸರಿಗೆ ಮಿಗೋದು. ಹೌದು.